ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿಗೆ ಅಕ್ರಮ ಮರಳು ಬಳಕೆ ಆರೋಪ, ಕ್ರಮಕ್ಕೆ ಕರವೇ ಆಗ್ರಹ. ಕಲಬುರಗಿಯಲ್ಲಿ ಆಗಸ್ಟ್ 15ರಂದು ಬೃಹತ್ ರಕ್ತದಾನ ಶಿಬಿರ, 15ನೇ ವರ್ಷದ ರಕ್ತದಾನ ಶಿಬಿರಕ್ಕೆ ಕೆಕೆಸಿಸಿಐ ಸಜ್ಜು. ರಾಯಣ್ಣ ಜಯಂತಿಯೋತ್ಸವ ಆಗಸ್ಟ್ 15ರಂದು ಕಲಬುರಗಿಯಲ್ಲಿ ಬೃಹತ್ ಮೆರವಣಿಗೆ. ಹಟಗಾರ ಸಮಾಜದಿಂದ ಆಗಸ್ಟ್ 16ರಂದು ಪ್ರತಿಭಾ ಪುರಸ್ಕಾರ ಸಮಾರಂಭ. ರಸ್ತೆ ಸುರಕ್ಷತೆ ಹಾಗೂ ಅಪಘಾತ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ, ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ಹಾಗೂ ಜೇವರ್ಗಿ ತಾಲೂಕಿನ ವ್ಯಾಪ್ತಿಯ ಹಲವು ಗ್ರಾಮಗಳು ಮತ್ತು ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿಯಲ್ಲಿ ಭೀಮಾ ನದಿಯಿಂದ ಬೋಟ್ ಮೂಲಕ ಮರಳು ಎತ್ತಿ ಅದೇ ಮರಳನ್ನು ಕಾಮಗಾರಿಗೆ ಬಳಸಲಾಗುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಸ್ಥಳ ಪರಿಶೀಲನೆ ನಡೆಸಿದ ಪದಾಧಿಕಾರಿಗಳು ಈ ಕುರಿತು ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಆರ್ಐ ಹಾಗೂ ವಿಐ ಅಧಿಕಾರಿಗಳು ಬೋಟ್ ಮೂಲಕ ಮರಳು ತೆಗೆಯುತ್ತಿರುವುದನ್ನು ಪ್ರತ್ಯಕ್ಷವಾಗಿ ಪರಿಶೀಲಿಸಿ ಹಿರಿಯ ಅಧಿಕಾರಿಗಳಿಗೆ ವರದಿ ನೀಡಿದ್ದಾರೆ. ಆದರೂ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕರವೇ ಆರೋಪಿಸಿದೆ. ಭೀಮಾ ನದಿಯಿಂದ ತೆಗೆಯಲಾಗುತ್ತಿರುವ ಮರಳಿನಲ್ಲಿ ಸ್ಟೀಲ್ ಅಂಶ ಹೆಚ್ಚಿರುವುದರಿಂದ ಅದನ್ನು ಕಾಮಗಾರಿಗೆ ಬಳಸಬಾರದು ಎಂದು ಅಧಿಕಾರಿಗಳು ಸೂಚಿಸಿದ್ದರೂ ಅದೇ ಮರಳನ್ನು ಕಾಮಗಾರಿಗೆ ಬಳಸಲಾಗುತ್ತಿದೆ. ಅಲ್ಲದೆ ಮರಳನ್ನು ಸ್ಥಳದಲ್ಲೇ ಸ್ಟಾಕ್ ಮಾಡಿ ಸಾಗಾಟ ಹಾಗೂ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪವನ್ನು ಕರವೇ ಮಾಡಿದೆ. ಈ ಕುರಿತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ ಎಂದು ಪದಾಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಅಕ್ರಮ ಮರಳು ಬಳಕೆ ಹಾಗೂ ಸಾಗಾಟದ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮಾಧ್ಯಮದ ಮುಖಾಂತರ ಕೆಲವೊಂದು ವಿಚಾರಗಳನ್ನು ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಶಹಾಬಾದ್ ತಾಲೂಕಿಗೆ ಸಂಬಂಧಿಸಿದಂತೆ ಒಂದು ನಮ್ಮ ಕರವೇ ಕಾರ್ಯಕರ್ತರಿಗೆ ಕರೆ ಬರುತ್ತೆ. ಏನಂದ್ರೆ ಇಲ್ಲೊಂದು ಬ್ಯಾರೇಜ್ ನಡೆದಿದೆ ಕಾಮಗಾರಿ. ಇಲ್ಲಿ ಹೋಗ್ತಕ್ಕಂಥ ಹೊಲಗಳು, ಆ ಬ್ಯಾರೇಜ್ ಹೋಗ್ತಕ್ಕಂಥ ರೈತರ ಜಮೀನುಗಳು ಇರ್ತವೆ. ಅಲ್ಲಿ ರಸ್ತೆ ಏನ್ ಮಾಡ್ಕೊಂಡಿರ್ತಾರ ಅವರು, ಯಾರು ಏಜೆನ್ಸಿಯವರು. ಆ ಏಜೆನ್ಸಿ ರಸ್ತೆ ಮಾಡ್ಕೊಳ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ರೈತರಿಗೆ ಯಾವುದೇ ರೀತಿಯ ಪರಿಹಾರ ಕೊಟ್ಟಿರೋದಿಲ್ಲ. ರೈತರು ಪರ್ಮಿಷನ್ ಕೂಡ ತಗೊಳ್ಳಾರ್ದೇನೆ ಅವರಿಗೆ ಸ್ವಲ್ಪ ಗೂಂಡಾ ವರ್ತನೆ ತೋರಿ ರೋಡ್ ಮಾಡ್ಕೊಂಡು ಹೋಗಿರ್ತಾರೆ. ಆ ವಿಚಾರ ಸಂಬಂಧಪಟ್ಟಂಗೆ ನಾವೆಲ್ಲರೂ ಸ್ಥಳ ಪರಿಶೀಲನೆಗೆ ಹೋಗಿರ್ತೀವಿ. ಆ ಹೋದಂತ ಸಂದರ್ಭದಲ್ಲಿ ನಮಗ್ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಅಲ್ಲಿ ಆ ಸ್ಥಳದಲ್ಲಿ ಇರ್ತಕ್ಕಂತಹ ಮರಳನ್ನ, ಆ ಭೀಮಾ ನದಿಯಲ್ಲಿ ಬರ್ತಕ್ಕಂಥ ಮರಳನ್ನ ಸ್ವತಃ ಅಲ್ಲೇ ಎಗೆದು ಅಲ್ಲೇ ಬಳಸ್ತಾ ಇದಾರೆ ಅಂತ ನಮ್ಗೆ ಗಮನಕ್ಕೆ ಬರುತ್ತೆ. ನಾವಾಗ ಅಲ್ಲಿರ್ತಕ್ಕಂಥ ಏಜೆನ್ಸಿ ಅವ್ರಿಗೆ ಕೇಳ್ತೀವಿ, ಇದು ಯಾರ ಪರ್ಮಿಷನ್, ನೀವು ಯಾರು ಕೊಟ್ಟಿದ್ದು, ಇಲ್ಲಿರ್ತಕ್ಕಂಥ ಮರಳನ್ನು ತೆಗೆದು ಯಾರು ಕೊಟ್ಟಿದ್ದು ನಿಮ್ಗೆ ಅಂತ ಹೇಳಿದಾಗ ಅವ್ರಂತಾರೆ, ಇಲ್ಲ ಸರ್ ನಾವು ರಾಯಲ್ಟಿ ಕಟ್ಟಿದೀವಿ ಅಂದ್ರೆ. ಸರಿ ಅಂತ ಹೇಳಿ ನಾವು ಇಲಾಖೆಗೆ ಕೇಳ್ತೀವಿ. ಇಲಾಖೆಯವರು ಯಾವುದೇ ರೀತಿಯಿಂದ ಒಂದು ಉತ್ತರ ಕೊಡಲ್ಲ ನಾವು ಮೌಖಿಕವಾಗಿ ಕೇಳಿದಾಗ. ಹಾಗಾಗಿ ನಮ್ಗೆ ಸ್ವಲ್ಪ ಗೊಂದಲ ಏನಾಗ ಆಗಿತ್ತಂದ್ರೆ ಅದು ಜೇವರ್ಗಿಗೆ ಬರುತ್ತೋ
ಕಡೆಹಳ್ಳಿ ಅಥವಾ ಶಾಬತ್ ಬರುತ್ತಂತ ಗೊಂದಲ ಇರುತ್ತೆ. ಹಾಗಾಗಿ ನಾವು ಜವರ್ಗಿ ತಾಲೂಕಾ ತಹಸೀಲ್ದಾರರಿಗೆ ಕೂಡ ಫೋನ್ ಮೂಲಕ ಮಾತಾಡ್ತೀವಿ. ಸರ್, ಒಂದು ಈ ರೀತಿ ಕೆಲಸ ನಡೆದಿದೆ, ಇಲ್ಲಿ ಮರಳು ಅಗಿತಾ ಇದ್ದಾರೆ, ಮತ್ತೆ ರೈತರಿಗೆ ಕೂಡ ಹೆದರಿಸಿ ಬೆದರಿಸಿ ರಸ್ತೆಯನ್ನು ಮಾಡ್ಕೊಂಡಿದ್ದಾರೆ, ನಿಮ್ಗೆ ಏನಾದ್ರು ಗಮನಕ್ಕಿದೆನಾ ಅಂದಾಗ ಅವರೆಲ್ಲ ಕಡೆಹಳ್ಳಿ ಬರೀ ಬ್ಯಾರೇಜ್ ನಮ್ಗೆ ಬರಲ್ಲ, ಅದು ಶಾಬತ್ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಶಾಬಾದ್ ತಹಸೀಲ್ದಾರರು ಕೂಡ ಫೋನಲ್ಲಿ ಮಾತಾಡಿ ಅವ್ರು ಹೌದು ಕಡೆಹಳ್ಳಿ ನಮ್ಗೆ ಬರುತ್ತೆ, ಬ್ಯಾರೇಜ್ ನಮ್ಗೆ ಬರುತ್ತೆ, ಆದ್ರೆ ನಮ್ಗೆ ಯಾವುದೇ ರೀತಿಯಿಂದ ನಮ್ಮ ಗಮನಕ್ಕಿಲ್ಲ ಅನ್ನೋ ಸ್ಪಷ್ಟತೆಯನ್ನು ಕೊಡ್ತಾರ. ಕೊಟ್ಟಾಗ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಶಾಬಾದ್ ತಾಲೂಕು ಅಧ್ಯಕ್ಷರಿಗೆ ಕರೆ ಮಾಡಿಬಿಟ್ಟು ಈ ರೀತಿ ಒಂದು ನಮ್ಮ ಸರ್ಕಾರದ ಖಜಾನೆ ಲೂಟಿ ಆಗ್ತಾ ಇದೆ, ಅಕ್ರಮವಾಗಿ ಮರಳು ತೆಗಿತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಂದು ಮನವಿ ಪತ್ರ ಕೊಡಕ್ ನಾನು ಹೇಳ್ತೀನಿ. ಹಾಗಾಗಿ ಅಲ್ಲಿನ ತಾಲೂಕು ಅಧ್ಯಕ್ಷರು ಅಲ್ಲಿನ ಶಾಬಾದ್ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಕೊಡ್ತಾರೆ. ಕೊಟ್ಟು 2 ದಿನದಲ್ಲಿ ಶಾಬಾದಿನ ತಹಸೀಲ್ದಾರ್ ಅವರು ಸ್ಥಳ ಪರಿಶೀಲನೆಗೆ ಅಂತ ಹೇಳಿ ಬರ್ತಾರೆ. ಅವ್ರು ಬರುವಾಗ ನಮಗ್ ಕೂಡ ಕರೆ ಮಾಡ್ತಾರೆ, ನಾವು ಸ್ಥಳ ಪರಿಶೀಲನೆ ಹೊಂಟಿದೀವಿ ಬನ್ನಿ ಅಂತೇಳಿ. ನಾವು ಕೂಡ ಹೋಗಿರ್ತೀವಿ. ಹೋದಾಗ ಅವತ್ತು ಅಲ್ಲಿ ಮಳೆ ಬಂದ್ಬಿಟ್ಟು ವಾಹನ ಹೋಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ವಾಹನ ಹೋಗಲ್ಲ. ಹಾಗಾಗಿ ತಹಸೀಲ್ದಾರ್ ಮೇಡಮ್ ಅವ್ರು ಏನ್ ಮಾಡ್ತಾರೆ, ಸರ್ ನನಗೆ ಅಲ್ಲಿ ನಾವು ಬರಕ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ, 1.5 ಕಿಲೋಮೀಟರ್. ಅವಾಗ RIVA ಅವ್ರು ಕಳಿಸ್ತಾರೆ, ಸರ್ ನಮ್ಗ ವಾಹನ ಬರಲ್ಲ, ಅಷ್ಟು ಅರ್ಧ ಬರೀ ಹೆಣ್ಮಗಳಾಗ್ತಾರೆ, ನಾವು ಕೂಡ ಅವ್ರಿಗೆ ಏನು ಅನ್ಲಿಲ್ಲ. RIVA ಸ್ಥಳ ಪರಿಶೀಲನೆ ಅಂತ ನಮ್ಮ ಜೊತೆನೆ ಕಳಿಸ್ತಾರೆ ಅವ್ರು. ಅಲ್ಲಿ ಹೋದಂತ ಸಂದರ್ಭದಲ್ಲಿ RI ಮತ್ತು VI ಇಬ್ರು ನೋಡಿದ್ದಾರೆ. ನೋಡ್ಬಿಟ್ಟು ಅವಾಗ ಅಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಅಲ್ಲಿ ಮರಳೇನು ತೆಗಿತಾ ಇದ್ದಾರೆ ಅಲ್ಲಿ ಬೋಟನ್ನು ಹಚ್ಚಿರ್ತಾರೆ. ಇದು ದೊಡ್ಡ ಅಕ್ರಮ. ಇದು ದೊಡ್ಡ ಅಕ್ರಮ ಅಂದ್ರೆ ಇದು ಯಾವ ರೀತಿ ಅಂದ್ರೆ ಅಂತದ್ದು ಯಾವ್ದು ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ. ಬೋಟ್ ಹಚ್ಚಿ ಮರಳಂತ, ಯಾಕಂದ್ರೆ ನದಿಯ ದಾರಿಯನ್ನು ದಿಕ್ಕನ್ನೇ ಬದಲಾಯಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾರೆ. ಎಂತ ಬೋಟ್ ಹಚ್ಚಿರ್ತಾರೆ, ಬೋಟ್ ಹಚ್ಚಿಟ್ಟು ಪೈಪ್ಲೈನ್ ಮಾಡ್ಬಿಟ್ಟು ಮರಳನ್ನು ತೆಗಿತಾ ಇರ್ತಾರ. ಅವೆಲ್ಲ ವೀಕ್ಷಿಸಿ RIVA ಮತ್ತು GPS ಫೋಟೋ ಮಾಡ್ತಾರೆ. ಫೋಟೋ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮರಳನ್ನು ಕೂಡ ಸ್ಟಾಕ್ ಮಾಡಿರ್ತಾರೆ. ಸುಮಾರು 60-70 ಲಕ್ಷದ ಮರಳನ್ನು ಸ್ಟಾಕ್ ಮಾಡಿರ್ತಾರೆ ಅವರು. ನಾವು ಆ ವಿಚಾರವಾಗಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಗೊಂಡಿದೀವಿ. ನಮ್ಮ ಹತ್ರ ಇರೋ ದಾಖಲೆ ಇದಾವೆ. ಅವರು ಏಜೆನ್ಸಿ ಅವರು ಲೆಟರ್ ಬರೀತಾರೆ. ಯಾರಿಗೆ? ಮೈನ್ಸ್ ಅವ್ರಿಗೆ ಒಂದ್ ಲೆಟರ್ ಬರೆದಿರ್ತಾರೆ. ಯಾವಾಗ ಅಂದ್ರೆ ಅರ್ಧ ಕೆಲಸ ಆದ್ಮೇಲೆ ಬರೀತಾರೆ, ಅಲ್ಲಿವರೆಗೂ ಹಂಗೆ ಮರಳು ತೆಗೆದಿರ್ತಾರೆ. ಯಾರಿಗೂ ಮೈನ್ಸವ್ರಿಗೆ ಕೂಡ ಏನಾದ್ರು RT ಪೇ ಮಾಡಿರಲ್ಲ, ಒಂದ್ ಲೆಟರ್ನ ಬರೀತಾರೆ. ಅದೇನಂತ, ನಾವು ಮಾಡತಕ್ಕಂಥ ಕೆಲಸದಲ್ಲಿ ಬರುವಂತ ಮರಳನ್ನ ನಾವು ಬಳಸ್ಕೊಳ್ತೀವಿ, ನೀವು ಪರ್ಮಿಷನ್ ಕೊಡಿ ಅಂತ DD ಅವರಿಗೆ ಒಂದು ಲೆಟರ್ ಬರೀತಾರ ಅವ್ರು. ಅವಾಗ DD ಅವರೇ ಸ್ವತಃ ಏನ್ ಲೆಟರ್ ಬರೆದಿದಾರ ಅಂದ್ರೆ ನೋಡ್ಬೋದು, ನಾವು ಹೈಲೈಟ್ ಮಾಡಿದೀವಿ. ಸದರಿ ಪ್ರದೇಶದ ದೊರೆಯುವ ಮರಳು ಸಿಲ್ಟ್ ನಿಂದ ಕೂಡಿದ್ದು ಅಂತ ಹೇಳ್ತಾರ. ಯಾರು? MI ಚೀಫ್ ಇಂಜಿನಿಯರ್ ಹೇಳ್ತಾರೆ, ಆ ಮರಳು ಸಿಲ್ಟ್ ನಿಂದ ಕೂಡ್ಯದ, ಹಾಗಾಗಿ ತಾವು ಎಮಿಸೆಂಟ್ ಬಳಸಲು ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿ ಅವರು ತಿಳಿಸಿರುತ್ತಾರೆ ಅಂತ ಹೇಳ್ತಾರ. ಮುಖ್ಯ ಇಂಜಿನಿಯರ್ ಅವ್ರು ಹೇಳ್ತಾರ ಆ ಕೆಲ್ಸಕ್ಕೆ ಅದು ಸೂಕ್ತ ಅಲ್ಲ, ಮರಳು ಸಿಲ್ಟ್ ನಿಂದ ಕೂಡ್ಯದ ಅಂತ ಕ್ಲಿಯರ್ ಆಗಿ ಅವರು ರೈಟಿಂಗ್ ಅಲ್ಲಿ ಇದೆ, ಅವ್ರು ಕೊಟ್ಟ ಲೆಟರ್ ಇದು. ಆದ್ರೂ ಕೂಡ ನಮ್ಗೆ ಅರ್ಥ ಆಗ್ತಿಲ್ಲ. ಮೈನ್ಸ್ ಅವರು ಅವ್ರಿಗೇನು ಲೆಟರ್ ಕೊಡ್ತಾರಂದ್ರೆ, ನೀವು ರಾಜಧನವನ್ನು ಭರಿಸಿ ಆ ಮರಳನ್ನ, ಅಲ್ಲಿ ಬರ್ತಕ್ಕಂತ ಮರಳನ್ನ ಬಳಸ್ಕೊಳ್ರಿ ಅನ್ನಂತ ಅವ್ರಿಗೆ ಒಂದು ಲೆಟರ್ ಕೊಡ್ತಾರೆ. ಯಾರು? DD ಅವರು, ಮೈನ್ಸ್ DD ಅವರು ಲೆಟರ್ ಕೊಡ್ತಾರೆ. ಚೀಫ್ ಇಂಜಿನಿಯರ್ ಬಳಸ್ಕೊಳ್ಳಕ್ ಬೇಡ, ಇದು ಸೂಕ್ತ ಅಲ್ಲ, ನೀವು ಎಂಸೆಟ್ ಅಂತ ಬಳಸ್ರಿ ಅಂತ ಹೇಳಿ ಕೊಟ್ಟರು ಕೂಡ ಇವರು ಬಳಸ್ಕೊಡ್ರಿ ಅಂತ ಹೇಳ್ತಾರೆ. ಅದು ತನಿಖೆ ಮೂಲಕ ಗೊತ್ತಾಗ್ಬೇಕು ಏನಿತ್ತು, ಅದು ಸೂಕ್ತ ಇದೆನಾ ಇಲ್ವಾ ಅಂತ ಹೇಳಿ ಇಂಜಿನಿಯರ್ ಅವ್ರು ಹೇಳಿದಾರೆ. ಸಿಲ್ಟ್ ಅದ, ಅದರಿಂದ ಡ್ಯಾಮೇಜ್ ಆಗುತ್ತೆ, ಕ್ವಾಲಿಟಿ ಆಗಲ್ಲ, ವರ್ಕ ನೀವು ಬಳಸ್ಬಿಡ್ರಿ, ಎಂಸೆಂಟ್ ಬಳಸಂತ ಅವ್ರು ಹೇಳಿದ್ದಾರೆ. ಇವರು ನೀವು ಬಳಸ್ರಿ, 24 ಲಕ್ಷ ರಾಯಲ್ಟಿ ಕಟ್ಟಿ ಬಳಸ್ಕೋಬಹುದು ಅಂತ ಕೊಡ್ತಾರೆ. ಕಾಮಗಾರಿ ಜವರ್ಗಿ ತಾಲೂಕಿನ ಮದರಿ ಗ್ರಾಮದ ಹತ್ತಿರ ಭೀಮಾ ನದಿಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸುತ್ತಿರುವ ಬ್ಯಾರೇಜ್ ಇದು ಕಳಪೆ ಸಿಲ್ಟ್ ಬಳಸಬಾರ್ದಂತೆ ಇಂಜಿನಿಯರೇ ಹೇಳಿದ್ದಾರೆ, ನಾನು ಹೇಳಿಲ್ಲ. ಇಂಜಿನಿಯರೇ ಹೇಳ್ತಾರೆ ಬಳಸಬಾರ್ದು, ಎಂಸೆಂಟ್ ಬಳಸ್ರಿ ಅಂತ ಹೇಳಿ. ಆದ್ರೆ DD ಅವರು ರಾಯಲ್ಟಿ 24 ಲಕ್ಷ ಎಷ್ಟು ಕಟ್ಟಕ್ ಹೇಳ್ತಾರಂದ್ರೆ, ಇವರು 24,57,350 ರೂಪಾಯಿಗಳ ಚಲನ್ ಮುಖಾಂತರ ಪಾವತಿಸಿ ಷರತ್ತಿಗೆ ಒಳಪಟ್ಟು ಅನುಮತಿ ನೀಡಲಾಗಿದೆ ಅಂತ ಹೇಳ್ತಾರೆ. ಷರತ್ ಏನ್ ಕೇಳ್ತಾರೆ ಅಂದ್ರೆ, ಈ ಮೇಲೆ ತಿಳಿಸಿದ ಕಾಮಗಾರಿ ಕೈಗೊಳ್ಳುವ ಸಮಯದಲ್ಲಿ ದೊರಕುವ ಮರಳನ್ನು ಹೊರತುಪಡಿಸಿ ಬೇರೆ ಪ್ರದೇಶದಲ್ಲಿ ಗಣಿಗಾರಿಕೆ ಸಾಗಾಣಿಕೆ ಮಾಡಿರುವುದು ಹಾಗೂ ಸದರಿ ಮರಳನ್ನು ಅದೇ ಕಾಮಗಾರಿಗೆ ಹೊರತುಪಡಿಸಿ ಸಾಗಾಣಿಕೆ ಮಾಡಿದ್ದಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಅಂತ DD ಅವರೇ ಹೇಳ್ತಾರೆ. ಈಗ ನಾವು ಅವ್ರಿಗೆ ಕೇಳ್ತೀವಿ, ಅಲ್ಲಿರ್ತಕ್ಕಂಥ ಬೋಟ್ ಯಾರು ಹಚ್ಚಿದ್ರು? ಬೋಟ್ ಮೂಲಕ ಮರಳನ್ನು ತೆಗೆದಿದ್ದಾರೆ. ನಮ್ಮ ಹತ್ರ GPS ಫೋಟೋ ಇದಾವೆ. ನಮ್ಮ ಮಾತು ಬೇಡ,
ಮಾನ್ಯ ಶಾಬಾದ್ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿಸ್ಟಿಕ್ ಡಿ ಅವರಿಗೆ ಲೆಟರ್ ಬರೆದಿದ್ದಾರೆ. ಏನಂತ ನಾವು ವೀಕ್ಷಣೆ ಮಾಡಿದ ಇದು ನೋಡ್ಬೋದು. RI ರಿಪೋರ್ಟ್ ಹಾಕ್ತಾನೆ. ಏನಂತ ದಿನಾಂಕ 3/7/2026 ಗ್ರಾಮ ಆಡಳಿತ ಅಧಿಕಾರಿ ಕಡೆಹಳ್ಳಿ ಹಾಗೂ ನಾನು ಖುದ್ದಾಗಿ ಸದರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಭೀಮಾ ನದಿ ಬ್ಯಾರೇಜ್ ಕಾಮಗಾರಿ ನಡೆಯುತ್ತಿದ್ದು ಸದರಿ ಭೀಮಾ ನದಿಯ ಇಂದ JCB ಮತ್ತು ಬೋಟ್ ಯಂತ್ರದ ಮೂಲಕ ಮರಳು ಅಗೆಯುತ್ತಿರುವುದು ಸ್ಥಾನಿಕವಾಗಿ ಕಂಡು ಬರುತ್ತೆ ಅಂತ ಹೇಳಿ RI ಮತ್ತು ತಹಸೀಲ್ದಾರ್ ಅವರು ರಿಪೋರ್ಟ್ ಮಾಡ್ತಾರೆ. ಇದು ರಿಪೋರ್ಟ್ ಇದು ಮಾಡಿಬಿಟ್ಟು ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಭೂ ಮತ್ತು ಇದು ಏನು ಮೈನ್ಸ್ DD ಅವರಿಗೆ ಇದ್ರ ಮೇಲೆ ಕ್ರಮ ಕೈಗೊಳ್ರಿ ಅಂತ ಲೆಟರ್ ಹಾಕಿದ. ಈ ಲೆಟರ್ ಬರೆದು ಕೂಡ ಈಗ ಸುಮಾರು 1 ತಿಂಗಳಾಗಕ್ ಬಂತು. ಜಿಲ್ಲಾಧಿಕಾರಿಗಳು ಕೂಡ ಯಾವುದೋ ಕ್ರಮ ಕೈಗೊಳ್ತಾ ಇಲ್ಲ, ಮೈನ್ಸ್ ಆಫೀಸರ್ ಕೂಡ ಯಾವುದೇ ಕ್ರಮ ಕೈಗೊಳ್ತಿಲ್ಲ. ಇಲ್ಲಿ ನಮಗ ಅನುಮಾನ ಏನು ಕಾಡ್ಲತ್ತದಪ್ಪ ಅಂದ್ರ ಇಷ್ಟೆಲ್ಲ ಒಂದು ತಾಲೂಕಾ ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರು ಸ್ವತಃ ರಿಪೋರ್ಟ್ ಮಾಡ್ತಾರೆ, ನಮ್ಮ ಕಣ್ಣಿಗೆ ಈ ರೀತಿ ಕಂಡಿದೆ, ಸ್ಥಾನಿಕವಾಗಿ ಕಂಡಂತ ರಿಪೋರ್ಟ್ ಮಾಡಿದ್ರು ಕೂಡ ಇವ್ರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಅಲ್ಲಿ ಮರಳು ಯಾರು ಅಗಿತಾ ಇದ್ರು, ಮರಳು ಯಾರು ತೆಗಿತಾ ಇದ್ರು? ಅದು ಅರ್ಧ ಕಾಮಗಾರಿ ಆದ್ಮೇಲೆ ಏಜೆನ್ಸಿಯವರು ಮೈನ್ಸ್ ಅವ್ರಿಗೆ ಕೇಳ್ತಾರೆ, ನಾವು ಮರಳು ಇಲ್ಲಿ ಬರ್ತಕ್ಕಂಥ ಆಲ್ರೆಡಿ ಅದು 30% ಕೆಲಸ ಮುಗಿದೋಗಿತ್ತು, ಅಲ್ಲಿ ತನಕ ಹಂಗೆ ತೆಗೆದಿದ್ದಾರೆ ಅವ್ರ ಮರಳು. ಅದು ಕೂಡ ನಮ್ಮ ಹತ್ರ ಸಾಕ್ಷಿ ಆಧಾರಗಳಿವೆ. ಅದು ಭುವನೇಶ್ವರಿ ಕನ್ಸ್ಟ್ರಕ್ಷನ್ ಅಂತ ಹೇಳಿ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕಲಬುರಗಿ ನಗರದಲ್ಲಿ ಆಗಸ್ಟ್ 15ರಂದು 15ನೇ ವರ್ಷದ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಕೆಕೆಸಿಸಿಐ ಅಧ್ಯಕ್ಷ ಶರಣು ಪಪ್ಪ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಟೀಮ್ G99 ಮಹದಾಸೋಯಿ ಶರಣಬಸವೇಶ್ವರ ಡಯಾಲಿಸಿಸ್ ಸೆಂಟರ್ ಹಾಗೂ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕೆಕೆಸಿಸಿಐ ಜಂಟಿ ಆಶ್ರಯದಲ್ಲಿ ಶಿಬಿರ ನಡೆಯಲಿದೆ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 1ರವರೆಗೆ ಸೂಪರ್ ಮಾರ್ಕೆಟ್ನಲ್ಲಿರುವ ಕೆಕೆಸಿಸಿಐ ಚೇಂಬರ್ ಕಟ್ಟಡದಲ್ಲಿ ರಕ್ತದಾನ ಶಿಬಿರ ನಡೆಯಲಿದೆ. ರಕ್ತದ ಕೊರತೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ನೆರವಾಗುವ ಉದ್ದೇಶದಿಂದ ಆಯೋಜಿಸಿರುವ ಈ ಶಿಬಿರದಲ್ಲಿ ಸಾರ್ವಜನಿಕರು, ಯುವಕರು ಹಾಗೂ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವಂತೆ ಸಂಘಟಕರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ 9620644671 9243227995. ತಮಗೆಲ್ಲ ತಿಳಿದಿರಬೇಕು, ಸುಮಾರು 15 ವರ್ಷದಿಂದ G99 ತಂಡ ಕಲಬುರಗಿಯಲ್ಲಿ ಸುಮಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿ ಇದು 15ನೇ ವರ್ಷದ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ನಾವು G99 ತಂಡದಿಂದ ಪ್ರತಿ ವರ್ಷ ಏನು ರಕ್ತದಾನ ಶಿಬಿರ ಏರ್ಪಡಿಸ್ತಾ ಇದ್ದೀವಿ. ಈ ಒಂದು ರಕ್ತದಾನ ಶಿಬಿರದಲ್ಲಿ ಕಲಬುರಗಿ ನಮ್ಮ ವರ್ತಕರಾಗಿರ್ಬೋದು, G99 ತಂಡದ ಸದಸ್ಯರು ಹಾಗೂ ಮಹಾದಾಸೋಯಿ ಶರಣಬಸವೇಶ್ವರ ಟ್ರಸ್ಟ್ನ ಪೂರ್ಣಿಮಾ PM ಚಾರಿಟಬಲ್ ಸೆಂಟರ್ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಆದಷ್ಟು ಹೆಚ್ಚಿನ ರೀತಿಯಲ್ಲಿ ರಕ್ತದಾನ ಮಾಡಿ ಜೀವಗಳನ್ನು ಉಳಿಸುವ ಪ್ರಯತ್ನ ಯಾವತ್ತೂ ನಾವು ಮಾಡ್ತಾ ಬಂದೀವಿ. ಈ ಒಂದು ಸಂದರ್ಭದಲ್ಲಿ ನಾನು ಕಲಬುರಗಿಯ ಯುವ ಜನರಲ್ಲಿ ಕೇಳಿಕೊಳ್ಳೋದೇನೆಂದರೆ, ತಾವು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡೋದಕ್ಕೆ ತಾವು ಕೂಡ ಸಹಕರಿಸಬೇಕಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿರಬೇಕು, ಬಹಳಷ್ಟು ಬ್ಲಡ್ ಬ್ಯಾಂಕ್ಗಳಿದ್ದಾವೆ, ಬ್ಲಡ್ ಸ್ಟೋರೇಜ್ಗಳಿವೆ, ಎಲ್ಲ ಕಡೆ ರಕ್ತದ ಒಂದು ಅಭಾವ, ಕೊರತೆ ಬಹಳಷ್ಟು ಕಾಣ್ತಾ ಇದೆ. ಸೊ ಅದ್ರ ಸಲುವಾಗಿ ತಾವು ಒಂದು ಹೆಜ್ಜೆ ಮುಂದೆ ಬಂದು ರಕ್ತದಾನ ಶಿಬಿರ, ಹೆಚ್ಚಾಗಿ ಯೂತ್ಸ್ ಯಾರು ಇಲ್ಲಿವರೆಗೆ ರಕ್ತದಾನ ಮಾಡಿಲ್ಲ, 18 ವರ್ಷ ಮೇಲ್ಪಟ್ಟವರು ಹಾಗೂ ಅವರ ವೇಟ್ ಮಿನಿಮಮ್ ಅಂದ್ರೆ 50 kg, 48ಲಿಂದ 50 kg ಮೇಲಿದ್ದವರು ಎಲ್ಲರೂ ಕೊಡ್ಬೋದು. ಇವನ್ ಇದರಲ್ಲಿ ನಾವು ನಮ್ಗೆ ಶುಗರ್ ಇದೆ, ನನಗೆ ಕೊಡೋಕ್ಕಾಗಲ್ಲ ಅಂತ ಹಂಗೇನಿಲ್ಲ. ಶುಗರ್ ಇದ್ದು ಅವರು ನಾರ್ಮಲ್ ಅಂದ್ರೆ ಟ್ಯಾಬ್ಲೆಟ್ಸ್ ನಾರ್ಮಲ್ ಇರ್ತಾರಲ್ಲ, ಅವರು ಕೂಡ ರಕ್ತದಾನ ಮಾಡಬಹುದು ಅಂತ ಈ ಒಂದು ನಾನು ಸಣ್ಣ ತಿಳಿಸ್ತೀನಿ. ಇದರಿಂದ ಸುಮಾರು ನೋಡಿ ಈಗಾಗಲೇ ಕಲಬುರಗಿಯಲ್ಲಿ ಎಷ್ಟೋ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ರಕ್ತದ ಅಭಾವ ಬಹಳಷ್ಟು ಕಾಣ್ತಾ ಇದೆ. ಅದಲ್ಲದೆ ಡೆಲಿವರೀಸ್ ನಲ್ಲಿ ನಾವೆಲ್ಲ ಹಳ್ಳಿ ಹೆಣ್ಮಕ್ಳಿಗೆ ಸಾಕಷ್ಟು ಈ ಒಂದು ಹೆಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇರುತ್ತೆ. ಯಾಕಂದ್ರೆ ಅಪೌಷ್ಟಿಕವಾದಂತ ಆಹಾರ ಆಗಿರ್ಬೋದು, ಮತ್ತೆ ಈ ಐರನ್ ಕಂಟೆಂಟ್ ಫುಡ್ಗಳು ತಗೊಳ್ಳೋದು ಕಡಿಮೆ ಇರೋದ್ರಿಂದ ಸಾಕಷ್ಟು ಈ ಡೆಲಿವರೀಸ್ ನಲ್ಲಿ ಅವ್ರಿಗೆ ತೊಂದರೆ ಆಗ್ತದೆ. ಅವರು ಏನು ಅನೆಮಿಕ್ ಆಗಿ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತಿನ ಹೆಣ್ಮಕ್ಳು ಕಾಣ್ಕೊಳ್ತಾ ಇದ್ದಾರೆ. ಈಗ ಎವರೇಜ್ ಆಗಿ ನೋಡಿದ್ರೆ ಸಾಕಷ್ಟು ಹಳ್ಳಿಯಲ್ಲಿಂದ ಏನು ಹೆಣ್ಮಕ್ಳು ಇಲ್ಲಿ ಡೆಲಿವರಿಗೆ ಬರ್ತಾರೆ. ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಇವತ್ತು ಬಸವೇಶ್ವರ ಆಸ್ಪತ್ರೆ ಆಗಿರ್ಬೋದು, ಕಾಜಾ ಬಂದೇನವಾದ ಆಸ್ಪತ್ರೆ ನೋಡ್ತೀವಿ.
ನಾವು ಯಾವಾಗಾದ್ರೂ ಒಂದು ಬ್ಲಡ್ ಬೇಕಂತ ಕೇಳಿದ್ರೆ ಒಂದು ಪಾಕೆಟ್ ಕೂಡ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು G99 ತಂಡ ಆಗಿರ್ಬೋದು, ಇವತ್ತು ನಮ್ಮ ಒಂದು ಸ್ನೇಹಿತರು ಲಕ್ಷ್ಮೀಕಾಂತ್ ಜೋಳದ್ ಅಂತ ಇದ್ದಾರೆ, ಅವರು ಕೂಡ ಒಂದು ಹಾಫ್ ಆನ್ ಅವರ್ 1 ಅವರ್ನಲ್ಲಿ ಯಾವುದೇ ಗ್ರೂಪ್ ಇಂದ ಬ್ಲಡ್ ಬೇಕಿದ್ರು ಕೂಡ ವಿತಿನ್ ಹಾಫ್ ಆನ್ ಅವರ್ಲಿ 1 ಅವರ್ನಲ್ಲಿ ನಾವು ಅರೇಂಜ್ಮೆಂಟ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಾವು ಈ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಜೋಳದ್ ಅವರೊಂದು ನೋ ಫಾರ್ವರ್ಡ್ ಮೆಸೇಜ್ ಅಂತ ಒಂದು ಗ್ರೂಪ್ ಇದೆ ಸರ್. ಆ ಗ್ರೂಪ್ ನಲ್ಲಿ ಬರೀ ಯಾರಿಗೆ ರಕ್ತ ಬೇಕು ಅವರಿಗೆ ಅರೇಂಜ್ಮೆಂಟ್ ಮಾಡೋದೇ ಕೆಲಸ. ಇವತ್ತು ರೇರ್ ಗ್ರೂಪ್ಸ್ ಅಂತ ಬರುತ್ತೆ. ನಾವು ನಾರ್ಮಲಿ ಈ ರೇರ್ ಗ್ರೂಪ್ಸ್ ಅಂತ ನೆಗೆಟಿವ್ ಗ್ರೂಪ್ಸ್ ಬ್ಲಡ್ ಏನಂದ್ರೆ ನಮ್ಮ ಒಂದು ಈ ಒಂದು ಶಿಬಿರಗಳಲ್ಲಿ ನಾವು ಕಲೆಕ್ಟ್ ಮಾಡೋದಿಲ್ಲ. ಎಮರ್ಜೆನ್ಸಿನಲ್ಲಿ ಅವ್ರ ನಂಬರ್ ನೋಟ್ ಮಾಡ್ಕೊಂಡಿರ್ತೀವಿ. ಅವ್ರು ಪಾಪ ಅವಾಗಿನವಾಗ ಬಂದು ಇವತ್ತು ನೆಗೆಟಿವ್ ಗ್ರೂಪ್ಸ್ದವ್ರು ಇದ್ದವ್ರು ಬಂದು ಇಮಿಡಿಯೇಟ್ ಆಗಿ ನಮಗೆ ಸ್ಪಂದಿಸಿ ರಕ್ತದಾನ ಮಾಡ್ತಾ ಇದ್ದಾರೆ. ಸಾಕಷ್ಟು ಇಂಥ ಕೆಲಸಗಳು ಇವತ್ತು ದಿವಸ ಕಲಬುರಗಿಯಲ್ಲಿ ಬಹಳಷ್ಟು ಸಂಸ್ಥೆಗಳು ಇವತ್ತು ಯುವಕರಿದ್ದಾರೆ, ಬಹಳಷ್ಟು ಕೆಲಸ ಇಂಥ ಮಾಡ್ತಾ ಇದ್ದಾರೆ ಸರ್. ಯಾರು ಕೂಡ ನಾನು ಕೊಡಲ್ಲ ಅಂತ ಅನ್ನೋ ಒಂದು ಶಬ್ದ ಇಲ್ಲ. ಬಂದು ಎಮರ್ಜೆನ್ಸಿಯಲ್ಲಿ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಆದರೆ ಈಗಿನ ಸದ್ಯಕ್ಕಿನ ಒಂದು ಪರಿಸ್ಥಿತಿ ಏನಾದರೂ ಬಹಳಷ್ಟು ಶಾರ್ಟೇಜಸ್ ಇದೆ. ಆದಷ್ಟು ಯುವಕರು ಮುಂದೆ ಬಂದ ಕೆಸಿಂದ ಈ ಒಂದು ರಕ್ತ ಶಿಬಿರಕ್ಕೆ ಏನದಲ್ಲ ತಾವು ಕೈ ಕಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಎಲ್ಲ ಬ್ಲಡ್ ಬ್ಯಾಂಕ್ ನಲ್ಲಿ ಕೂಡ ಶಾರ್ಟೇಜ್ ಇದೆ. ಅದಕ್ಕಾಗಿ ಎಲ್ಲರ ಸಹಕಾರ ಮುಖ್ಯವಾಗಿದೆ. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಕೂಡ ನಾವು ಇವತ್ತಿನ ದಿವಸ ಜೊತೆಗೂಡಿ ನಮ್ಮ ಪೂರ್ಣಿಮಾ PM ಚಾರಿಟಬಲ್ ಡಯಾಲಿಸಿಸ್ ಸೆಂಟರ್ ಹಾಗೂ G99 ಈ ಒಂದು ಕೆಲಸಕ್ಕೆ ನಾವು ಹೊಂಟಿದ್ವಿ. ಆದಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಡೋನರ್ಸ್ ನಾವು ಈ ಒಂದು ಶಿಬಿರದಲ್ಲಿ ಮಾಡುವ ಇಚ್ಛೆ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಸಮಿತಿ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವ ಹಾಗೂ 228ನೇ ರಾಯಣ್ಣೋತ್ಸವದ ಅಂಗವಾಗಿ ಆಗಸ್ಟ್ 15ರಂದು ಕಲಬುರಗಿ ನಗರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಭಾವಚಿತ್ರದೊಂದಿಗೆ ಬೃಹತ್ ಮೆರವಣಿಗೆ ಆಯೋಜಿಸಲಾಗಿದೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡರು, ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಆರಂಭವಾಗುವ ಮೆರವಣಿಗೆಯು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ನಡೆಯಲಿದೆ. ಮೆರವಣಿಗೆಯಲ್ಲಿ ರಾಯಣ್ಣ ಅಭಿಮಾನಿಗಳು ಹಾಗೂ ದೇಶಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಸಮಿತಿ ಮನವಿ ಮಾಡಿದೆ. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ದಿಲೀಪ್ R. ಪಾಟೀಲ್, ಭಗವಂತ್ ರಾಯ್ ಪಾಟೀಲ್, ಬಸವರಾಜ್ ಮದ್ರಕಿ, ಸಂಭಾಜಿ ಪಾಟೀಲ್, ಆನಂದ ರಾಧೆ, ಲಕ್ಷ್ಮಣ್ ನಂದಿಕೂರ್ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. 80ನೇಯ ಸ್ವಾತಂತ್ರ್ಯೋತ್ಸವ ಬಹುಮುಖ್ಯವಾಗಿ ಅಪ್ಪಟ ದೇಶ ಪ್ರೇಮಿ ಸ್ವಾತಂತ್ರ್ಯ ಸೇನಾನಿ 1857ರ ಸಿಪಾಯಿ ದಂಗೆಗಿಂತ ಮುಂಚೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಸಮರವನ್ನು ಸಾರಿರುವಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಎಲ್ಲ ಯುವಕರು ಸೇರಿ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಲು ತೀರ್ಮಾನಿಸಿದ್ದು, ನಗರದ ಸಿಟಿ ಮಾರ್ಕೆಟ್ನಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರುವಂಥ ರಾಯಣ್ಣನ ಮೂರ್ತಿ ಎದುರು ಅವತ್ತಿನ ಬೆಳಗಿನ ದಿನ ಸಹ ವಿನೂತನವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ ಸುರಕ್ಷಾ ತಂಡದ ವತಿಯಿಂದ ರಕ್ತದಾನ ಶಿಬಿರ, ರಕ್ತದಾನ ಮಹಾದಾನ ಅನ್ನೋ ಒಂದು ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ರಕ್ತದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವತ್ತು ಬೆಳಗಿನಿಂದ ಸಾಯಂಕಾಲವರೆಗೆ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇರ್ತದೆ ಮತ್ತು ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಇರ್ತವೆ. ಮತ್ತು 11ರಿಂದ 12 ಗಂಟೆಯವರೆಗಿಂದ ತಿಮ್ಮಾಪುರ ಸರ್ಕಲ್ದಿಂದ ರಾಯಣ್ಣನ ಮೂರ್ತಿವರೆಗೆ ಬೃಹತ್ ಶೋಭಾಯಾತ್ರೆ, ರಾಯಣ್ಣನ ಮೂರ್ತಿಯ ಬೃಹತ್ ಶೋಭಾಯಾತ್ರೆ ಇರ್ತದೆ. ಆ ಮೆರವಣಿಗೆಯಲ್ಲಿ ಕಲಬುರಗಿ ನಗರದ ಎಲ್ಲ ರಾಯಣ್ಣನ ಅಭಿಮಾನಿಗಳು, ಬರೇ ಕುರುಬ ಸಮಾಜದವರಲ್ಲ, ರಾಯಣ್ಣ ಒಬ್ಬ ಸ್ವತಂತ್ರ ಸೇನಾನಿ, ರಾಯಣ್ಣನ ಅಪ್ಪಟ ದೇಶ ಪ್ರೇಮಿ, ಎಲ್ಲ ದೇಶ ಪ್ರೇಮಿಗಳು, ರಾಯಣ್ಣನ ಅಭಿಮಾನಿಗಳು ಆ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಆ ಕಾರ್ಯಕ್ರಮವನ್ನು ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂಪ್ರಭು ಅವರು ಮೆರವಣಿಗೆಯನ್ನು ಉದ್ಘಾಟನೆ ಮಾಡ್ತಾರೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾಗಿರುವಂಥ ಅಪ್ಪುಗೌಡ ಪಾಟೀಲ್ ಅವರು ಕೂಡ ಭಾಗವಹಿಸ್ತಾರೆ ಮತ್ತು ಗ್ರಾಮೀಣ ಶಾಸಕರಾಗಿರುವಂಥ ಬಸವರಾಜ್ ಮತ್ತಿಮಠವರು ಭಾಗವಹಿಸ್ತಾರೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು HK ಸೊಸೈಟಿ ಅಧ್ಯಕ್ಷರಾಗಿರುವಂಥ ಸಸಿಲ್ ನಮೋಶಿ ಸರ್ ಅವರು ಕೂಡ ಭಾಗವಹಿಸ್ತಾರೆ. ಅವರಿವರನ್ನದೇ ಹಲವು ರಾಜಕೀಯ ಗಣ್ಯರು, ಹಲವು ಸಂಘ ಸಂಸ್ಥೆಯ ಅಧ್ಯಕ್ಷರು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಆ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಕಲಬುರಗಿ ನಗರದಲ್ಲಿ ನಾವು ಎಲ್ಲ ಈ ಸಮಿತಿಯ ಪದಾಧಿಕಾರಿಗಳು ತಮ್ಮಲ್ಲಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇವೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ರಾಯಣ್ಣನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ
ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣ ಆಚರಣೆ ಮಾಡಬೇಕು. ರಾಯಣ್ಣನ ನೆನ್ಕೊಂಡು ಅವರ ಆದರ್ಶಗಳನ್ನು ಎಲ್ಲ ಪಾಲಿಸಬೇಕಂತ ಯುವಕರಲ್ಲಿ ಮನವಿ ಮಾಡ್ತೇವೆ. 2026 ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಇತ್ತು. ಅದೇ ಒಂದು ಇದರೊಳಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರ ಜಯಂತಿ ಕೂಡ ಅವತ್ತಿನ ದಿವಸ ಇರುವುದರಿಂದ ನಗರದಲ್ಲಿ ಒಂದು ಬೃಹತ್ ಮಟ್ಟದ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಎಲ್ಲ ನಮ್ಮ ರಾಯಣ್ಣನ ಅಭಿಮಾನಿಗಳು ಎಲ್ಲರೂ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಡಬೇಕು ಎಂದು ಎಲ್ಲರಲ್ಲೂ ವಿನಂತಿಸುತ್ತೇನೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಜಿಲ್ಲಾ ಹಟಗಾರ ಸಮಾಜ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ 2026 ಹಾಗೂ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮವನ್ನು ಆಗಸ್ಟ್ 16ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡರು ತಿಳಿಸಿದ್ದಾರೆ. ನಗರದ ಸಾರ್ವಜನಿಕ ಉದ್ಯಾನವನದ ಬಳಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಗಸ್ಟ್ 16ರಂದು ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ನಡೆಯಲಿದ್ದು, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ಸಿದ್ದಾಶ್ರಮ ವಿರಕ್ತ ಮಠದ ಶ್ರೀ ಮನೀಪ್ರ ಮೃತ್ಯುಂಜಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಶ್ರೀ ಬಸವರಾಜ್ ದೇಶಮುಖ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಅಲ್ಲಂಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ, ಮಾಜಿ ಶಾಸಕ ಹಾಗೂ ಕೆಕೆಆರ್ಡಿಬಿ ಮಾಜಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್, ಶ್ರೀ ಶರಣ್ ಕುಮಾರ್ ಮೋದಿ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಕಲಬುರಗಿ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಇಂದುಮತಿ ಪಿ ಜವಳ್ಗಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಶ್ರೀ ಮಹಾದೇವ್ ಬಸರ್ಕೋಡ್ ಅವರು ಅತಿಥಿ ಉಪನ್ಯಾಸ ನೀಡಲಿದ್ದಾರೆ. ಕಲಬುರಗಿ ಜಿಲ್ಲಾ ಹಟಗಾರ್ ಸಮಾಜದ ಸಂಘದ ಅಧ್ಯಕ್ಷ ಶ್ರವಣ್ ಕುಮಾರ್ ಮುನೋಳಿ ಅಧ್ಯಕ್ಷತೆ ವಹಿಸಲಿದ್ದು, ಸತೀಶ್ ಜಮಖಂಡಿ ಕಾರ್ಯಕ್ರಮ ಸಂಚಾಲಕರಾಗಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಗಣ್ಯರಿಗೆ ಗೌರವ ಸಮರ್ಪಣೆ ನಡೆಯಲಿದೆ. ಸಮಾಜದ ಪದಾಧಿಕಾರಿಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಸಂಘದ ಅಧ್ಯಕ್ಷ ಶ್ರವಣ್ ಕುಮಾರ್ ಮುನೋಳಿ, ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಕನ್ಕ, ಚಂದ್ರಕಾಂತ್ ಮುನೋಳಿ ಹಾಗೂ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. 16ನೇ ತಾರೀಕು ರವಿವಾರದಂದು ಬೆಳಿಗ್ಗೆ 10:30 ಗಂಟೆಗೆ ನಾವು ನಮ್ಮ ಸಮಾಜದ SSLC ಹಾಗೂ PUC ವಿದ್ಯಾರ್ಥಿಗಳಿಗಾಗಿ ನಾವು ಪ್ರೋತ್ಸಾಹಿಸಲು ಈ ಸಲ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ನಾವು ಕಳೆದ 22 ವರ್ಷಗಳಿಂದ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕೂಡ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಸಮಾಜದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ಸಲ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬಂದಿದ್ದೇವೆ. ಯಾಕೆಂತಂದರೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಅವರಿಗೆ ಒಂದು ಪ್ರೋತ್ಸಾಹಿಸಲು ನಾವು ಈ ಒಂದು ಸಮಾಜದ ಎಲ್ಲ ಹಿರಿಯರು ಸೇರಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ನಾವು ಕಲಬುರಗಿ ಸಾರ್ವಜನಿಕ ಉದ್ಯಾನವನದಲ್ಲಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಏನಂತಂದರೆ, ನಾವು ಪ್ರತಿಭಾ ಪುರಸ್ಕಾರ ಮತ್ತು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಜೊತೆಯಲ್ಲಿ ನಾವು ಈ ಸಲ ನಮ್ಮ ಸಮಾಜದ ಹಿರಿಯರು ಸರ್ಕಾರಿ ನೌಕರರಾಗಿ ನಿವೃತ್ತ ಹೊಂದಿದವರಿಗೂ ಕೂಡ ನಾವು ಸನ್ಮಾನಿಸುತ್ತಾ ಗೌರವ ಸನ್ಮಾನ ಕಾರ್ಯಕ್ರಮ ಕೂಡ ಅದೇ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸುವ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ರೈತರು
ಹಾಗೂ ನೇಕಾರರು ನಮ್ಮ ದೇಶದ ಎರಡು ಕಣ್ಣುಗಳಿದ್ದಂತೆ. ಅದಕ್ಕೆ ನಾವು ರೈತರಿಗೆ ಈ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ರೈತರಿಗೆ ಎಷ್ಟು ಮನ್ನಣೆ ಸಿಗ್ತಾ ಇದೆ ನಮ್ಮ ದೇಶದಲ್ಲಿ, ಅದು ನೇಕಾರರಿಗೆ ಸಿಗ್ತಾ ಇಲ್ಲ. ಅದು ನಮಗೆ ಬಹಳ ವಿಷಾದನೀಯ ಸಂಗತಿ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದ್ರ ಜೊತೆಯಲ್ಲಿ ನಮಗೆ ಯಾಕೆಂತಂದರೆ ನಾವು ಸರ್ಕಾರಗಳು ಅನೇಕ ಬರ್ತಾ ಇದ್ದಾವೆ ಹೋಗ್ತಾ ಇದ್ದಾವೆ, ಆದರೆ ನೇಕಾರರಿಗೆ ಒಂದು ಬೆಲೆ ಇನ್ನೂವರೆಗೆ ಸಿಗ್ತಾ ಇಲ್ಲ. ಯಾಕೆಂದರೆ ಕೈಮಗ್ಗಗಳು ಉತ್ತೇಜನ ಆಗಬೇಕು. ಅದ್ರ ಜೊತೆಯಲ್ಲಿ ನೇಕಾರರಿಗೆ ಅನೇಕ ಸೌಲಭ್ಯಗಳು ಕೂಡ ಸರ್ಕಾರ ವತಿಯಿಂದ ಸಿಗಬೇಕು. ಅದು ಬರೀ ಹೇಳಲಿಕ್ಕಷ್ಟೇ ಮಾತ್ರ ಸೀಮಿತ ಆಗಿದೆ ಹೊರತಾಗಿ ನಾವು ನೇಕಾರರಿಗೆ ಯಾವುದೇ ಸೌಲಭ್ಯಗಳು ಇನ್ನೂವರೆಗೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಅದು ನಮಗೆ ಪ್ರೋತ್ಸಾಹ ಕೂಡ ಸರ್ಕಾರಗಳು ಮಾಡ್ತಾ ಇಲ್ಲ. ಯಾಕೆಂತಂದರೆ ನಮ್ಮ ದೇಶದಲ್ಲಿ ರೈತರಿಗೆ ಹೆಚ್ಚು ಬೆಲೆ ಇದೆ, ಆದರೆ ನೇಕಾರರಿಗೂ ಕೂಡ ಅಷ್ಟೇ ಬೆಲೆ ಇರಬೇಕಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರಕ್ಕೂ ನಾನು ಈಗ ಆಗ್ರಹ ಮಾಡ್ತೇನೆ. PUC ಮತ್ತು SSLC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವರ್ಷ ಕೊಡ್ತಾ ಬಂದಿದ್ದೀವಿ. ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ, ಈಗ ಎಲ್ಲ ಸಮಾಜದವರು ಮುಂದೆ ಬರ್ತಾ ಇದ್ದಾರೆ. ನಮ್ಮ ಸಮಾಜದವರು ಬೇಕಾದಷ್ಟು ವಿದ್ಯಾವಂತರು ಇದ್ದರೂ ಸಂಘಟನೆಯಲ್ಲಿ ಅದರಲ್ಲಿ ಸ್ವಲ್ಪ ಹಿಂದೆ ಇದ್ದೇವೆ ನಾವು. ಆ ಸಂಘಟನೆಯಲ್ಲಿ ನಾವು ಯಾಕೆ ಹಿಂದೆ ಬೀಳಬೇಕು? ನಮ್ಮದು ಒಂದು ಸಂಘಟನೆ ಮಾಡಿ ಎಲ್ಲರ ಜೊತೆ ನಾವು ಸರಿ ಸಮಾನವಾಗಿ ಹೋಗೋಣ ಅಂತ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಸಮಾಜದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಅದೇ ಪ್ರತಿ ವರ್ಷ ತಮಗೆ ಡಾಕ್ಟರ್ ಫಗು ಅಳಕಟ್ಟಿಯವ್ರ ಹೆಸರು ನೆನಪಿರ್ಬೋದು. ಡಾಕ್ಟರ್ ಫಗು ಅಳಕಟ್ಟಿಯವರು ಮೂಲತಃ ನಮ್ಮ ಸಮಾಜದವರವರು. ಅವರು ಬೇಕಾದರೆ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದಾಗಿತ್ತು, ಅಥವಾ ಇನ್ನು ಒಬ್ಬ ನ್ಯಾಯಾಧೀಶರಾಗ್ಬೋದಾಗಿತ್ತು. ಎಲ್ಲವನ್ನೂ ಬಿಟ್ಟು ವಚನ ಸಾಹಿತ್ಯವನ್ನು ಪ್ರಚಾರ ಮಾಡ್ತಾ ಎಲ್ಲರೂ ಸಮಾನರು ಅನ್ನೋ ಭಾವನೆ ಇಟ್ಕೊಂಡು ಅವರು ಬಂದರು. ಅದೇ ಭಾವನೆ ಎಲ್ಲರಲ್ಲೂ ನಮ್ಮಲ್ಲಿಯೂ ಇದೆ. ಆದರೆ ಈಗೇನಾಗಿದೆ, ಒಂದೊಂದು ಸಮಾಜ, ಒಂದೊಂದು ಜಾತಿಯ ಸಮಾಜ ಎಲ್ಲ ಬೆಳೀತಾ ಬರ್ತಾವೆ. ಅದರೊಳಗೆ ನಾವು ಹಿಂದೆ ಬೀಳಬಾರ್ದು ಅಂತೇಳಿ ನಮ್ಮದು ಒಂದು ಸಂಘಟನೆ ಮಾಡಿಕೊಂಡು ನಾವು ಬೆಳೀತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳನ್ನು ತಡೆಯಲು ಹೆದ್ದಾರಿ ಸಂಚಾರ ಸುಗಮಗೊಳಿಸಲು ಹಾಗೂ ಮಿತಿ ಮೀರಿದ ಸರಕು ಸಾಗಣೆಗೆ ಕಡಿವಾಣ ಹಾಕಲು ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಸೂಚಿಸಿದರು. ಬುಧವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಂತೆ ರಸ್ತೆ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು. ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ವಿಶೇಷವಾಗಿ ಚಿತ್ತಾಪುರ್, ಸೇಡಂ, ವಾಡಿ ಮತ್ತು ಜೇವರ್ಗಿ ಭಾಗದ ಗಣಿ ಹಾಗೂ ಕ್ವಾರಿಗಳಿಂದ ಮಿತಿ ಮೀರಿದ ಭಾರ ಹೊತ್ತು ಸಾಗುವ ಲಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸೂಚಿಸಲಾಯಿತು. ಜಿಲ್ಲೆಯ ಎಲ್ಲಾ ಗಣಿ ಮತ್ತು ಕ್ವಾರಿಗಳ ಪ್ರವೇಶ ಹಾಗೂ ನಿರ್ಗಮನ ದ್ವಾರಗಳಲ್ಲಿ 15 ದಿನಗಳ ಒಳಗಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಈ ಸಿಸಿಟಿವಿಗಳ ಲೈವ್ ಲಿಂಕ್ ಅನ್ನು ಆರ್ಟಿಒ ಮತ್ತು ಪೊಲೀಸ್ ಅಧಿಕಾರಿಗಳ ಮೊಬೈಲ್ಗಳಿಗೆ ಸಂಪರ್ಕಿಸಲು ಆದೇಶಿಸಿದರು. ನಿಯಮ ಉಲ್ಲಂಘಿಸುವ ವಾಹನ ಜಪ್ತಿ, ಎಫ್ಐಆರ್ ದಾಖಲಿಸುವುದು ಹಾಗೂ ಕ್ವಾರಿ ಪರವಾನಗಿ ರದ್ದುಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಹೆದ್ದಾರಿಗಳಲ್ಲಿ ಅತಿ ವೇಗದಿಂದ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲು ಸ್ಪೀಡ್ ಡಿಟೆಕ್ಷನ್ ಗನ್ಸ್ ಹಾಗೂ ಸಿಸಿಟಿವಿ ಬಳಕೆ ಮಾಡಲು ತಿಳಿಸಿದರು. ಕೆಕೆಆರ್ಟಿಸಿ ಬಸ್ಗಳು, ಲಾರಿಗಳು ಹಾಗೂ ಸಿಮೆಂಟ್ ಫ್ಯಾಕ್ಟರಿ ವಾಹನಗಳಿಗೆ ಸ್ಪೀಡ್ ಗವರ್ನರ್ ಅಳವಡಿಸುವುದನ್ನು ಖಾತರಿಪಡಿಸಿಕೊಳ್ಳಲು ಸಾರಿಗೆ ಮತ್ತು ಪೊಲೀಸ್ ಇಲಾಖೆಯಿಂದ ಜಂಟಿ ತಪಾಸಣೆ ನಡೆಸಲು ಆದೇಶಿಸಿದರು. ಹೆದ್ದಾರಿ ಬದಿಯಲ್ಲಿ ಭಾರಿ ವಾಹನಗಳ ಅಸ್ತವ್ಯಸ್ತ ಪಾರ್ಕಿಂಗ್ ತಡೆಯಲು ಸೇಡಂ, ಚಿತ್ತಾಪುರ್ ಹಾಗೂ ಸಿರಸ್ಗಿ ಭಾಗಗಳಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಿಸಲು ಜಾಗ ಗುರುತಿಸಿ ಪ್ರಸ್ತಾವನೆ ಸಲ್ಲಿಸಲು ಪಿಡಬ್ಲ್ಯೂಡಿ ಹಾಗೂ ಎನ್ಎಚ್ಎಐ ಅಧಿಕಾರಿಗಳಿಗೆ ಸೂಚಿಸಿದರು. ತೂಕ ಪರಿಶೀಲಿಸಲು ನೂತನ ಡಿಜಿಟಲ್ ವೇ ಬ್ರಿಡ್ಜ್ಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಅಲ್ಲದೆ ನಗರದಲ್ಲಿ ಬೆಳಗ್ಗೆ 7ರಿಂದ ರಾತ್ರಿ 10 ಗಂಟೆಯವರೆಗೆ ಭಾರಿ ವಾಹನಗಳ ಪ್ರವೇಶ ಸಂಪೂರ್ಣ ನಿಷೇಧಿಸಲಾಗಿದೆ. ದಿನಕ್ಕೆ 40,000ಕ್ಕೂ ಹೆಚ್ಚು ವಾಹನ ದಟ್ಟಣೆ ಹೊಂದಿರುವ ಹುಮ್ನಾಬಾದ್ ಕ್ರಾಸ್ನಿಂದ ಅಫ್ಜಲ್ಪುರ್ ಕ್ರಾಸ್ವರೆಗಿನ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ವಹಿಸಲು ಕೇಂದ್ರಕ್ಕೆ ಪ್ರಸ್ತಾಪ ಸಲ್ಲಿಸಲು ತಿಳಿಸಲಾಯಿತು. ಮುಂದಿನ 30 ದಿನಗಳಲ್ಲಿ ಜಿಲ್ಲಾದ್ಯಂತ ರಸ್ತೆ ಸುರಕ್ಷತಾ ಆಡಿಟ್ ನಡೆಸಿ ಬ್ಲಾಕ್ ಸ್ಪಾಟ್ಗಳನ್ನು ಸುಧಾರಿಸಬೇಕು.
ಐಆರ್ಸಿಗೆ ವಿರುದ್ಧವಾಗಿರುವ ಅವೈಜ್ಞಾನಿಕ ಗತಿರೋಧಕಗಳನ್ನು ತಕ್ಷಣ ತೆರವುಗೊಳಿಸಿ ರೇಡಿಯಂ ರಿಫ್ಲೆಕ್ಟರ್ ಮತ್ತು ಎಚ್ಚರಿಕೆ ಫಲಕಗಳನ್ನು ಅಳವಡಿಸಲು ಮಿಷನ್ ಮೋಡ್ನಲ್ಲಿ ಕೆಲಸ ಮಾಡಲು ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಖಾಸಗಿ ಆಂಬ್ಯುಲೆನ್ಸ್ ತಪಾಸಣೆಗೆ ಉಪಸಮಿತಿ ರಚಿಸಲು ಹಾಗೂ ನಗರದಲ್ಲಿ ಬೀದಿ ದೀಪಗಳ ಆಡಿಟ್ ನಡೆಸಲು ಪಾಲಿಕೆಗೆ ಸೂಚಿಸಿದರು. ಪ್ರಾಣಹಾನಿ ತಡೆಯುವುದೇ ನಮ್ಮ ಮುಖ್ಯ ಉದ್ದೇಶ. ರಸ್ತೆ ದುರಸ್ತಿಯಲ್ಲಿ ಕಳಪೆ ಕಾಮಗಾರಿ ಅಥವಾ ವಿಳಂಬ ಕಂಡುಬಂದರೆ ನೇರವಾಗಿ ಎಫ್ಐಆರ್ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರ್ ಶ್ರೀನಿವಾಸಲು, ಮಹಾನಗರ ಪಾಲಿಕೆ ಆಯುಕ್ತ ಅವಿನಾಶ್ ಶಿಂದೆ, ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆನಂದ ಪ್ರಾರ್ಥನಹಳ್ಳಿ, ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ರಾಹುಲ್ ಕಾಂಬ್ಳೆ ಸೇರಿದಂತೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.